ಹಾಯ್ ಫ್ರೆಂಡ್ಸ್, ನಾನು ಇವತ್ತೊಂದು ರಸಮ್ ಪೌಡ್ರ್ ಮಾಡಿದ್ದೀನಿ. ಮನೆಯಲ್ಲೇ ರೆಡಿ ಮಾಡಿದ್ದು ನಾನು. ಇದು ಹೇಗೆ ಮಾಡೋದು, ಇದಕ್ಕೆಲ್ಲ ಏನೆಲ್ಲ ವೆರೈಟಿ ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ ನೀವು. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಒಳ್ಳೆ ರಸಮ್ ಪೌಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರಸಮ್ ಪೌಡ್ರಿಗೆ ಬೇಕಾಗುವ ಸಾಮಗ್ರಿಗಳು: ಧನಿಯಾ ಬೀಜ, ಕರಿಬೇವು, ಇದು ಉದ್ದಿನಬೇಳೆ, ಪೆಪ್ಪರು, ಜೀರಿಗೆ, ಆಮೇಲೆ ಬ್ಯಾಡಗಿ ಮೆಣಸು, ಸ್ವಲ್ಪ ಆಯಿಲ್ ಇಟ್ಕೊಂಡಿದ್ದೀನಿ, ಅರಿಶಿನ, ಸ್ವಲ್ಪ ಮೆಂತ್ಯಗಳು. ಇವಾಗ ಒಂದು ಒಳ್ಳೆ ರಸಮ್ ಪೌಡ್ರ್ ಮಾಡಿ ತೋರಿಸ್ತೀನಿ. ಒಂದು ಗ್ಯಾಸಲ್ಲಿ ತವ ಇಟ್ಕೊಂಡಿದ್ದೀನಿ. ಫಸ್ಟು ಧನಿಯಾ ಬೀಜ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಬ್ಲ್ಯಾಕ್ ಪೆಪ್ಪರು, ಕಾಳುಮೆಣಸು, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯಕಾಳು. ಇವಾಗ ಇದನ್ನು ಹುರಿತೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹುರಿತಾ ಇದ್ದೀನಿ. ಇದು ಸಣ್ಣ ಗ್ಯಾಸ್ ಸಣ್ಣ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕರಿಬೇವು ಹಾಕೋತೀನಿ. ಕರಿಬೇವು ಜಾಸ್ತಿ ಹಾಕೊಂಡಿದ್ರೆ ಪರಿಮಳ ಬರುತ್ತೆ ರಸಮ್ ಪೌಡ್ರು. ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತೀನಿ. ಇವಾಗ ಆಯಿಲ್ ಹಾಕೋತೀನಿ. ಇವಾಗ ಹುರಿತಾ ಇದ್ದೀನಿ. ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ಹೀಗೆ ಹುರಿಬೇಕು. ಇದೊಂದು ರಸಮ್ ಪೌಡ್ರು ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡು ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾದರೂ ಅರ್ಜೆಂಟ್ಗೆ ರಸಮ್ ಮಾಡಿದ್ರೆ ಪೌಡ್ರ್ ಹಾಕ್ಕೋಬೋದು. ಟೇಸ್ಟ್ ಆಗುತ್ತೆ ಇದು. ನಮ್ಮದು ಮಂಗಳೂರು ಕಡೆ, ಉಡುಪಿ ಕಡೆ ಇದು ಬ್ರಾಹ್ಮಣ್ಸ್ ಮಾಡ್ತಾರೆ ಜಾಸ್ತಿ. ಇದಕ್ಕೆ ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ, ನಾನು ಬೆಳ್ಳುಳ್ಳಿ ಹಾಕಲ್ಲ. ಕೆಲವರು ಬ್ರಾಹ್ಮಣ್ಸ್ ಎಲ್ಲ ಪೌಡ್ರ್ ಮಾಡೋರು ಬೆಳ್ಳುಳ್ಳಿ ಹಾಕಲ್ಲ. ನಾನು ಬೆಳ್ಳುಳ್ಳಿ ಹಾಕೋದಿಲ್ಲ. ಇದು ನನಗೆ ನನ್ನ ಅಕ್ಕ ಹೇಳ್ಕೊಟ್ಟಿದ್ದು ಈ ಥರ ಮಾಡುವ ಅಂತ. ನಮ್ಮ ಅಕ್ಕ ಒಳ್ಳೆ ಅಡುಗೆ ಮಾಡ್ತಾರೆ. ನನಗೆ ಏನಾದರೂ ಒಂದು ಡೌಟ್ ಇದ್ದರೆ ನನ್ನ ಅಕ್ಕನ ಹತ್ರನೇ ಕೇಳ್ಕೊಳ್ಳೋದು ಏನೆಲ್ಲ ಹಾಕಬೇಕು ಅಂತ. ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗಲೇ, ಘಮ ಘಮ ಪರಿಮಳ. ಇನ್ನು ರಸಮ್ ಪೌಡ್ರ್ ಮಾಡಿದ ಮೇಲಂತೂ ಇನ್ನೂ ಚೆನ್ನಾಗಿ ಪರಿಮಳ ಬರುತ್ತೆ. ಯಾವಾಗಲೂ ಸಣ್ಣ ಉರಿಯಲ್ಲೇ ಇಟ್ಕೋಬೇಕು. ಒಂದು 5 ನಿಮಿಷ ಬೇಕಿದೆ ಉರಿಯೋಕ್ಕೆ. ಇವಾಗ ಇದು ಹುರಿದಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೋತೀನಿ. ಇದು ಬಿಸಿ ಇದೆ. ಇವಾಗ ಒಂದು 5 ನಿಮಿಷ ತಣ್ಣಗಾಗಬೇಕು. ತಣ್ಣ ಮಾಡಿದ್ಮೇಲೆ ಪೌಡ್ರ್ ಮಾಡಬೇಕು. ಬಿಸಿ ಬಿಸಿ ಇರುವಾಗಲೇ ಪೌಡ್ರ್ ಮಾಡಬಾರ್ದು. ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಪೌಡ್ರ್ ಮಾಡ್ತೀನಿ. ಇವಾಗ ಬಿಸಿ ಎಲ್ಲ ಆರೋಗಿದೆ, ತಣ್ಣಗಾಗಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಇದನ್ನು. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, 1 ಸ್ಪೂನು. ಇವಾಗ ಪೌಡ್ರ್ ಮಾಡ್ತೀನಿ. ಇವಾಗ ಪೌಡ್ರ್ ಆಗಿದೆ ನೋಡಿ.
ನೋಡಿ, ತುಂಬ ಸಣ್ಣ ಆಗಬಾರ್ದು, ಸ್ವಲ್ಪ ತರಿ ತರಿ ಇರಬೇಕು, ಚೆನ್ನಾಗಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ, ಕಲರ್ಫುಲ್ಲಾಗಿ ಬಂದಿದೆ. ಪರಿಮಳ ಅಂತೂ ತುಂಬ ಬರ್ತಾಯಿದೆ, ಯಾಕಂದರೆ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಬೇಕು. ಕರಿಬೇವು ಜಾಸ್ತಿ ಹಾಕಿದರೆ ಪರಿಮಳ ಜಾಸ್ತಿ. ನೋಡಿದ್ರಲ್ಲ ಫ್ರೆಂಡ್ಸ್, ರಸಮ್ ಪೌಡ್ರ್ ರೆಡಿಯಾಗಿದೆ ನೋಡಿ. ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ಪರಿಮಳನೂ ಅಷ್ಟೇ ಇದೆ. ರಸಮ್ಗೆ ಇದು 1 ಸ್ಪೂನ್ ಹಾಕಿದ್ರೆ ಸಾಕು, ತುಂಬ ಹಾಕಬೇಕಂತಿಲ್ಲ. ಈ ರಸಮ್ ಪೌಡ್ರ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.